ಕಾಂಗ್ರೆಸ್ ಪಕ್ಷಕ್ಕೆ ಟ್ರಿಪಲ್ ತಲಾಖ್ ಅನ್ನು ಕೊಡ್ತೀವಿ ಅಂತೇಳಿ ಇಲ್ಲಿ ಮಾತುಗಳನ್ನು ಆಡಿದ್ದಾರೆ. ಮುಸ್ಲಿಂ ನಾಯಕರುಗಳು, ಧರ್ಮಗುರುಗಳನ್ನು ಕೂಡ ಪಕ್ಕದಲ್ಲಿಟ್ಟುಕೊಂಡು ಮುಸ್ಲಿಂ ನಾಯಕರು ಮಾತನಾಡಿದ್ದಾರೆ. ಆ ಮೂಲಕವಾಗಿ ಮುಸಲ್ಮಾನ ಕಾರ್ಡನ್ನು ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಕಾಂಗ್ರೆಸ್ ವಿರುದ್ಧ, ಮತ್ತು ವಿಶೇಷವಾಗಿ ನಜೀರ್ ಹಾಗೂ ಜಬ್ಬಾರ್ ಅವರ ವಿರುದ್ಧಂತಹ ಕ್ರಮಗಳನ್ನು ರಿವರ್ಸ್ ಮಾಡಬೇಕು ಅಂತೇಳಿ ಯಾವ ಸ್ವರೂಪದಲ್ಲಿ ಕೆಪಿಸಿಸಿ ಪದಾಧಿಕಾರಿಗಳಾಗಿರುವಂತಹ ಅಲ್ಪಸಂಖ್ಯಾತ ನಾಯಕರುಗಳು, ಮುಸ್ಲಿಂ ಸಮುದಾಯದ ನಾಯಕರುಗಳು ಒಂದು ಪ್ರತ್ಯೇಕ ಸಭೆಯನ್ನು ನಡೆಸಿ ಆ ಮೂಲಕವಾಗಿ ಜಮೀರ್ ಅಹಮದ್ ಖಾನ್ ವಿರುದ್ಧ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈಗ ಅದಕ್ಕೆ ಪ್ರತ್ಯುತ್ತರ ಮತ್ತೊಂದು ಸ್ವರೂಪದಲ್ಲಿ ನಡೀತಿದೆ. ಕೆಪಿಸಿಸಿ ಕಚೇರಿಯ ಬದಲು ಪ್ರೆಸ್ ಕ್ಲಬ್ನಲ್ಲಿ ಉತ್ತರ ಸಿಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಮುಸ್ಲಿಂ ಸಮರ ಮುಂದುವರೆದಿದೆ. ಇದು ಮುಗಿಯುವ ಲಕ್ಷಣ ಗೋಚರಿಸ್ತಾ ಇಲ್ಲ. ಯಾಕಂದರೆ ಬೈ ಎಲೆಕ್ಷನ್ನಲ್ಲಿ ವೋಟಿಂಗ್ ಆಗಿ 20 ದಿವಸ ಆಯಿತು, ಕ್ರಮಗಳನ್ನು ಕೈಗೊಂಡು 10 ದಿವಸ ಆಯಿತು. ಮುಸ್ಲಿಂ ನಾಯಕರ ವಿರುದ್ಧದ ಕ್ರಮಕ್ಕೆ ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ ಮತ್ತು ರಾಜೀನಾಮೆ ವಜಾ ಮಾಡಬೇಕು, ರಾಜೀನಾಮೆ ಮತ್ತು ವಜಾ ಎರಡೂ ನಿರ್ಧಾರಗಳನ್ನು ಕೈ ಬಿಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಒಬ್ಬರನ್ನ ರಾಜೀನಾಮೆ ಪಡೆದು ಅಮಾನತು ಮಾಡಲಾಗಿದೆ, ಮತ್ತೊಬ್ಬರನ್ನ ಹುದ್ದೆಯಿಂದ ವಜಾಗೊಳಿಸಲಾಗಿದೆ. ಇವೆರಡೂ ನಿರ್ಧಾರಗಳನ್ನು ಹಿಂಪಡಿಬೇಕು, ಇವೆರಡೂ ಕೂಡ ರಿವರ್ಸಲ್ ಆಗಬೇಕು ಅನ್ನುವಂಥದ್ದು ಈಗ ಮುಸ್ಲಿಂ ನಾಯಕರುಗಳು ಹಾಗೂ ಧರ್ಮಗುರುಗಳು ಮಾಡ್ತಾ ಇರುವಂತಹ ಆಗ್ರಹ. ಇಲ್ಲಿ ಸರ್ಕಾರಕ್ಕೆ ಸವಾಲಿಸಿರುವಂತಹ ರೀತಿಯನ್ನು ನಾವು ಗಮನಿಸಬೇಕು. ಯಾವ ರೀತಿಯಲ್ಲಿ ಮೌಲ್ವಿಗಳು, ಮುಸ್ಲಿಂ ಧರ್ಮಗುರುಗಳು ಹಾಗೂ ಮುಸ್ಲಿಂ ನಾಯಕರುಗಳು ಯಾವ್ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಸವಾಲನ್ನು ಹಾಕಿದ್ದಾರೆ ಅನ್ನೋದು ನಾವು ಗಮನಿಸಬೇಕು. ವಿಶೇಷವಾಗಿ ಇಲ್ಲಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯ ಮುನಿಸನ್ನು ಹೊರಹಾಕ್ತಾ ಇದೆ. ಬಹಳ ಮುಖ್ಯವಾದಂತಹ ಕಾರಣ ಮುಸ್ಲಿಂ ನಾಯಕರ ವಿರುದ್ಧ ಕೈಗೊಂಡಿರುವಂತಹ ಕ್ರಮ. ಮುಸ್ಲಿಂ ನಾಯಕರ ಮೇಲಿನ ಕ್ರಮಕ್ಕೆ ಸಮುದಾಯದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದಷ್ಟು ಮಂದಿ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಪದಾಧಿಕಾರಿಗಳು ಕುಳಿತು ಮಾತನಾಡುತ್ತಾ ಇರುವಂತಹ ರೀತಿಗೂ, ಮತ್ತೊಂದು ಕಡೆಯಲ್ಲಿ ಮುಸಲ್ಮಾನ ಸಮುದಾಯದ ಪ್ರತಿನಿಧಿಗಳು ಅಂತ ಹೇಳಿಕೊಂಡು ಧರ್ಮಗುರುಗಳು, ಆ ಸಮುದಾಯದ ನಾಯಕರುಗಳು ಮಾತನಾಡುವಂತಹ ರೀತಿಯನ್ನು ನಾವು ಗಮನಿಸಬೇಕು. ಇಲ್ಲಿ ವಿಶೇಷವಾಗಿ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕಾಗಿ ಈಗ ಮುಸ್ಲಿಂ ಸಂಘಟನೆಗಳು ಮುಂದಾಗಿದ್ದಾವೆ. ಮುಸ್ಲಿಂ ಸಂಘಟನೆಗಳು ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಮೇಲೆ ಮೌಲ್ವಿಗಳು, ಉಲೇಮಗಳ ಸಂಘಟನೆಯ ಪ್ರಮುಖರಿಂದ ಸರ್ಕಾರಕ್ಕೆ ಸವಾಲನ್ನು ಎಸೆಯಲಾಗಿದೆ. ಉಲೇಮಾಗಳು ಹಾಗೂ ಧಾರ್ಮಿಕ ನಾಯಕರುಗಳು ಮತ್ತು ಸಮುದಾಯದ ನಾಯಕರುಗಳು ರಾಜೀನಾಮೆ ವಜಾ ಶಿಸ್ತು ಕ್ರಮದಿಂದ ಹಿಂದೆ ಸರಿಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಮೊನ್ನೆಯೂ ಕೂಡ ಒಂದು ಸುತ್ತು ಧರ್ಮಗುರುಗಳ ತಂಡನೇ ಪ್ರತ್ಯೇಕ ಒಂದು ಸುದ್ದಿಗೋಷ್ಠಿ ನಡೆಸಿತ್ತು. ಇವತ್ತು ಆ ಧರ್ಮಗುರುಗಳ ಹೊರತಾಗಿರುವ ಮತ್ತೊಂದು ತಂಡದವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಇಲ್ಲಿ ಮುಸ್ಲಿಂ ನಾಯಕರ ಮೇಲಿನ ಕ್ರಮವನ್ನು ಹಿಂಪಡಿಬೇಕು ಅನ್ನೋಂಥದ್ದು ಇವರ ಮೊದಲ ಆಗ್ರಹ. ಬಹಳ ಪ್ರಮುಖವಾಗಿ ಇವರು ಕೇಳ್ತಾ ಇರುವಂಥದ್ದೇನು, ಅಬ್ದುಲ್ ಜಬ್ಬಾರ್ ಹಾಗೂ ನಜೀರ್ ಅಹಮದ್ ಅವರ ವಿರುದ್ಧ ಕೈಗೊಂಡಿರುವಂತಹ ಕ್ರಮಗಳನ್ನು ಹಿಂಪಡಿಬೇಕು, ಅದು ಮರುಪರಿಶೀಲನೆ ಆಗಬೇಕು, ಸರ್ಕಾರದ ನೀತಿ ಬದಲಾಗಬೇಕು, ಮುಸ್ಲಿಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನೀತಿ ಬದಲಾಗಬೇಕು. ಒಂದು ಕಡೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಅಪೀಸ್ಮೆಂಟ್ ಮಾಡ್ತಾರೆ ಅನ್ನುವಂತಹ ಆರೋಪವನ್ನು ಪ್ರತಿನಿತ್ಯ ಮಾಡಲಾಗುತ್ತೆ. ಆದರೆ ಇಲ್ಲಿ ಮುಸ್ಲಿಂ ಸಮುದಾಯದವರು ಹೇಳ್ತಾ ಇದ್ದಾರೆ ಸರ್ಕಾರದ ನೀತಿ ಬದಲಾಗಬೇಕು ಅಂತೇಳಿ. ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸಬೇಕು. ಮುಸ್ಲಿಂ ಸಮುದಾಯಕ್ಕೆ, ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯಗಳಿಗೆ, ಅದರಲ್ಲೂ ಮುಸಲ್ಮಾನರಿಗೆ ಕೊಟ್ಟಿರುವಂತಹ ಭರವಸೆಗಳನ್ನು ಈಡೇರಿಸಬೇಕು. ಹಿಜಾಬ್ ನಿಷೇಧವನ್ನು ವಾಪಸ್ ಪಡಿಬೇಕು. ಯಾಕಂದರೆ ಸರ್ಕಾರ ಪ್ರತಿಪಕ್ಷದಲ್ಲಿದ್ದಾಗ, ಕಾಂಗ್ರೆಸ್ನವರು ಪ್ರತಿಪಕ್ಷದಲ್ಲಿದ್ದಾಗ ಹೇಳಿದಂತಹ ಮಾತುಗಳಿವು. ಈಗ ಅವರು ಕೇಳ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದವರು ಹಿಜಾಬ್ ನಿಷೇಧವನ್ನು ವಾಪಸ್ ಪಡಿಬೇಕು ಅಂತ. 4% ಮೀಸಲಾತಿ ಮರುಜಾರಿ ಮಾಡಬೇಕು. ಮುಸಲ್ಮಾನರಿಗೆ ಇರುವಂತಹ ಹಿಂದುಳಿದ ವರ್ಗದ ಆಧಾರದಲ್ಲಿ ಕೊಟ್ಟಿರುವಂತಹ 4% ಮೀಸಲಾತಿ ಇದೆ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿರುವಂಥದ್ದು. ಆ ಮೀಸಲಾತಿಯ ಮರುಜಾರಿ ಆಗಬೇಕು. ಯಾಕಂದರೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಆ 4% ಮೀಸಲಾತಿಯನ್ನು ರದ್ದುಗೊಳಿಸಿತ್ತು. ಹಾಗೆಯೇ ಗೋಹತ್ಯೆ ನಿಷೇಧ ಕಾನೂನು ತಿದ್ದುಪಡಿ ಮಾಡಬೇಕು. ಗೋಹತ್ಯೆ ನಿಷೇಧ ಕಾನೂನು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿ ಶಿವಕುಮಾರ್ ಅವರು ಹಿಂದೆ ಆ ಕಾನೂನನ್ನು ತಂದಾಗ ಕೂಡ ಹೇಳಿದರು. ಈಗ ಮತ್ತೆ ಅದೇ ವಿಚಾರವನ್ನು ಮುಸ್ಲಿಂ ಸಮುದಾಯ ಕೇಳ್ತಾ ಇದೆ. ಮತಾಂತರ ಕಾಯ್ದೆ ತಿದ್ದುಪಡಿ ಮಾಡಬೇಕು. ಈ ಎರಡೂ ಕಾಯ್ದೆಗಳ ವಿಚಾರದಲ್ಲಿ ಶಿವಕುಮಾರ್ ಅವರು ಪ್ರತಿಪಕ್ಷದಲ್ಲಿದ್ದಾಗ ಹೇಳಿದಂತಹ ಮಾತುಗಳಿದ್ದಾವೆ. ಈಗ ಆ ಮತಾಂತರ ಕಾಯ್ದೆ ತಿದ್ದುಪಡಿಯನ್ನು ಕೂಡ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಮುಸ್ಲಿಂ ಸಮುದಾಯದವರು ಕೇಳ್ತಾ ಇದ್ದಾರೆ. ಇಲ್ಲಿ ಇವೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥದ್ದು ದಾವಣಗೆರೆ ಚುನಾವಣೆಯ ಬಳಿಕ, ದಾವಣಗೆರೆ ದಕ್ಷಿಣದ ಉಪಚುನಾವಣೆಯ ಬಳಿಕ ಮುಸ್ಲಿಂ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು
ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಹೇಳ್ತಾ ಇರುವಂತಹ ಮಾತು, ಅವ್ರು ಮಾಡ್ತಾ ಇರುವಂತಹ ಆರೋಪ, ಮುಸ್ಲಿಂ ನಾಯಕರ ವಜಾ, ರಾಜೀನಾಮೆ, ಶಿಸ್ತು ಕ್ರಮ ಇವುಗಳು ಯಾವುವು ಕೂಡ ಸರಿಯಲ್ಲ ಅಂತ ಹೇಳಿ. ನೀವು ಮಾಡಿರುವಂಥದ್ದು ಬಹಳ ತರಾತುರಿಯ ಕೆಲಸ. ಒಂದು ವೇಳೆ ಓಕೆ, ನಿಮ್ಮ ಪಕ್ಷದಲ್ಲಿ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಕ್ರಮ ಕೈಗೊಳ್ಳಿ, ಆದರೆ ಕ್ರಮ ಕೈಗೊಳ್ಳುವ ವಿಧಾನವನ್ನು ಅನುಸರಿಸಿ ನೀವು ಅಂತೇಳಿ. ಮುಸ್ಲಿಂ ನಾಯಕರೇ ಟಾರ್ಗೆಟ್ ಆಗಿರುವಂಥದ್ದು, ಅವರನ್ನ ಮೂಲೆ ಗುಂಪು ಮಾಡುವ ಹುನ್ನಾರ. ಯಾಕಂದರೆ ಬೆಳೆದ ನಾಯಕರುಗಳನ್ನು ಮೂಲೆ ಗುಂಪು ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಇಲ್ಲಿ ಮುಸ್ಲಿಂ ಸಮುದಾಯದವರು ಮಾಡ್ತಾ ಇದ್ದಾರೆ. MLC ಅಬ್ದುಲ್ ಜಬ್ಬಾರ್ ಅಮಾನತನ್ನು ವಾಪಸ್ ಪಡಿಬೇಕು. ಅವರನ್ನೇನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತುಗೊಳಿಸಲಾಗಿದೆ, ಆ ಅಮಾನತು ಆದೇಶವನ್ನು ವಾಪಸ್ ಪಡಿಬೇಕು. ಹಾಗೆಯೇ ಮುಸ್ಲಿಮರ ಸಹಕಾರವಿಲ್ಲದೆ ಮುಂದೆ ಗೆಲ್ಲೋದಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ನವರು ರಾಜ್ಯದಲ್ಲಿ ಅಧಿಕಾರದ ಕನಸು ಕಾಣಬೇಕು ಅಂತ ಹೇಳಿದ್ರೆ ಅದರಲ್ಲಿ ಮುಸ್ಲಿಂ ಸಮುದಾಯದ ಕೊಡುಗೆ ಬಹಳ ದೊಡ್ಡದಿದೆ. 10ರಿಂದ 14% ಮುಸಲ್ಮಾನರಿದ್ದಾರೆ ಕರ್ನಾಟಕದಲ್ಲಿ. ಅದರಲ್ಲಿ ಬಹಳ ದೊಡ್ಡ ಭಾಗ ಕಾಂಗ್ರೆಸ್ಗೆ ಮತ ಹಾಕ್ತಾ ಇದೆ. ದಾವಣಗೆರೆಯಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪನವರೇ ಹೇಳಿದರು. ಆದರೆ ಅವರು ಅವತ್ತು ಕೊಟ್ಟಿದ್ದಂತಹ ಭರವಸೆಯನ್ನು ಇವತ್ತು ಕಾಂಗ್ರೆಸ್ ಅವರು ಈಡೇರಿಸಿಲ್ಲ. ಟಿಕೆಟ್ ಘೋಷಣೆಗೂ ಮುಂಚಿತವಾಗಿಯೇ ಸಮರ್ಥ ಶಾಮನೂರು ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಪಕ್ಷ ಟಿಕೆಟ್ ಕೊಡೋಕೆ ಮುಂಚಿತವಾಗಿಯೇ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಹೀಗಿರುವಾಗ ಪಕ್ಷಕ್ಕಾಗಿ 45 ವರ್ಷ ದುಡಿದವರ ಮೇಲೆ ಕ್ರಮ ಯಾಕೆ? 45 ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಂತಹವರು, ಅವರ ವಿರುದ್ಧ ಕ್ರಮ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಮುಸ್ಲಿಂ ಸಮುದಾಯದವರು ಕೇಳ್ತಾ ಇದ್ದಾರೆ. MLC ಜಬ್ಬಾರ್ ಮತ್ತು ನಜೀರ್ ಅಹಮದ್ಗೆ ಮತ್ತೆ ಅಧಿಕಾರವನ್ನು ಕೊಡಬೇಕು. ಅವರ ಬಳಿಯಲ್ಲಿ ಯಾವ್ಯಾವ ಅಧಿಕಾರಗಳಿದ್ವು ಆ ಅಧಿಕಾರಗಳ ಮರುಸ್ಥಾಪನೆ ಆಗಬೇಕು. ಅವರಿಗೆ ಮತ್ತೆ ಅದೇ ಅಧಿಕಾರಗಳು ಸಿಗಬೇಕು ಅನ್ನುವಂತಹ ಆಗ್ರಹವನ್ನು ಮುಸ್ಲಿಂ ಸಮುದಾಯದವರು ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ನಾಯಕರುಗಳು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ದಾವಣಗೆರೆ ಎಲೆಕ್ಷನ್ ಬೈ ಎಲೆಕ್ಷನ್ ನಲ್ಲಿ ನಮ್ಮ ಹಿರಿಯ ನಾಗರಿಕರಿಗೆ ಗುರಿ ಮಾಡಿ ಅವರಿಗೆ ಮೂಲೆ ಸೇರಿಸುವಂತ ಕೆಲಸ ಮಾಡಿದ್ದಾರೆ. ಅಬ್ದುಲ್ ಜಬ್ಬಾರ್ MLC ಸಾಹಬರವರು ಹಾಗೆ ನಸೀರ್ ಅಹಮದ್ ಸಾಹಬರು ದೇವರಾಜರ್ಸ್ ಕಾಲದಿಂದ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ತಮ್ಮ ಎಲ್ಲ ಶಕ್ತಿಯನ್ನು ತೋರಿಸಿ ಬೆಳೆಸಿ ಅದಕ್ಕೆ ಕಾಪಾಡಿಕೊಂಡು ಉಳಿಸ್ಕೊಂಡು ಬಂದವರು ಇಂಥ ನಾಯಕರು. ಇವ್ರಿಗೆ ಗುರಿ ಮಾಡಿ ಇವ್ರಿಗೆ ಮೂಲೆ ಸೇರಿಸುವಂತ ಕೆಲಸ ಮಾಡಿರುವುದು ನಮ್ಮ ಮುಸ್ಲಿಂ ಸಮುದಾಯದಕ್ಕೆ ತುಂಬ ಧಕ್ಕ ಬಂದಿದೆ. ಎಲ್ಲ ಮುಸ್ಲಿಂ ಬಾಂಧವರಂದ ಜೀವ BZ ಜಮೀರ್ ಅಹಮದ್ ಅವರು ಕೂಡ ಒಂದು ಗುರಿ ಮಾಡುತ್ತಾ ಇದ್ದಾರೆ. ಇದು ಸರಿಯಲ್ಲ ಅಂದ ನಮ್ಮ ಎಲ್ಲ ಧರ್ಮಗುರುಗಳು ಸೇರಿದ್ದಾರೆ. ಬಚ್ಚೋಂಕು ಚಾಕ್ಲೇಟ್ ದೇನಾ, ಇಸಿ ತರ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದವರು ಚಾಕ್ಲೇಟ್ ಕೊಡ್ತಾ ಇದ್ದಾರೆ. ಮಗು ಅಲ್ಬೇಡ ಅಂತ. ಇದೆಲ್ಲ ಇನ್ನು ಮುಂದೆ ನಡೆಯಲ್ಲ. ನಮ್ಮ ನಾಯಕರಿಗೆ, ನಮ್ಮ ಹಿರಿಯ ನಾಗರಿಕರಿಗೆ ಯಾರನ್ನಾರಾಗಲಿ ಪಕ್ಷದಿಂದ ಗೌರವ ಕೊಡಬೇಕು. ನಮ್ಮ ಮನಸ್ಸಲ್ಲಿರುವ ನಾಯಕರನ್ನ ನೀವು ತಗೊಂಡಿರುವ ಈ ಉಚ್ಚಾಟನೆಯ ಆದೇಶ ವಾಪಸ್ ತಗೋಬೇಕು ಅಂತ ಹೇಳ್ತೀನಿ ನಾನು. ಇದನ್ನ ಹಿಂಪಡಿಲೇಬೇಕು. ಅಕಸ್ಮಾತ್ ನೀವು ಇದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಎಲ್ಲ ರಾಜ್ಯದ ಎಲ್ಲ ಉಲಮಾಗಳು ಸೇರಿ ಒಂದು ದೊಡ್ಡ ನಮ್ಮ ಕಾನ್ಫರೆನ್ಸ್ ಇದೆ, ಆಲ್ ಕರ್ನಾಟಕ ಉಲಮಾ ಕಾನ್ಫರೆನ್ಸ್. 3 ವರ್ಷಕ್ಕೊಂದ್ಸಲ ಒಂದೊಂದು ಜಿಲ್ಲೆಯಲ್ಲಿ ಮಾಡ್ತೀವಿ ನಾವು. ಎಲ್ಲರನ್ನ ಒಗ್ಗೂಡಿಸಿ ಅಲ್ಲಿ ತೀರ್ಮಾನ ತಗೋತೀವಿ ಅಂತ ಎಚ್ಚರಿಕೆ ನೀಡಕ್ಕೆ ಈ ಮಾಧ್ಯಮದ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ ನಾನು. ಜಮೀರ್ ಅವ್ರು ಏನೇನ್ ಮಾಡಿದ್ದಾರೆ, ನಸೀರ್ ಅವ್ರು ಏನೇನ್ ಮಾಡಿದ್ದಾರೆ, ಜಬ್ಬಾರ್ ಅವ್ರು ಏನೇನ್ ಕೊಡುಗೆ ಕೊಟ್ಟಿದ್ದಾರೆ ಎಲ್ಲ ನಿಮಗ್ ಗೊತ್ತಿಲ್ವಾ? ಇವತ್ತು ಹೇಳ್ದೆ ಕೇಳದೆ ನೀವು ಡೈರೆಕ್ಟ್ ಆಗಿ ಉಚ್ಚಾಟನೆ ಮಾಡಿಬಿಡ್ತೀರಾ ಅಂದ್ರೆ ನಾವು ಸುಮ್ಮನೆ ಕೂತಿರ್ಬೇಕಾ? ಇದು ಕೇವಲ ಸುದ್ದಿಗೋಷ್ಠಿ ಅಷ್ಟೇ. ಈ 2 ನಾಯಕರನ್ನ ಹಿಂಪಡಿಬೇಕು, ಅವ್ರ ಮೇಲೆ ಆದೇಶ ಆಗಿರೋದನ್ನ. ಮುಂದೆ ಯಾವುದಾದ್ರೂ ಒಂದು ನಾಯಕನ ಮೇಲೆ ಏನಾದ್ರೂ ಆಕ್ಷನ್ ಆದ್ರೆ ನಾವು ರೋಡ್ಗಿಳಿತೀವಿ, ಪ್ರತಿಭಟನೆ ಮಾಡ್ತೀವಿ. ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಟ್ರಿಪಲ್ ತಲಾಕ್ ಅನ್ನ ಕೊಡ್ತೀವಿ. ತಲಾಕ್ ತಲಾಕ್ ತಲಾಕ್, ಇದು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ಕೇವಲ ಮಾತಲ್ಲ, ಇದನ್ನ ಮಾಡಿ ತೋರಿಸ್ತೀವಿ. SS ಮಲ್ಲಿಕಾರ್ಜುನ್ ಅವರು ಹೇಳಿದ್ರು, ಒಂದು ಚಾ ಕುಡಿದ್ರೆ ಅದರ ಋಣ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು. ಮಲ್ಲಿಕಾರ್ಜುನ್ ಅವರೇ, ಶಾಸಕರೇ, ಸಚಿವರೇ, ನಿಮ್ಮಲ್ಲಿ ನಾನು ಒಂದು ಮಾತನ್ನ ಕೇಳ್ತೀನಿ. 45 ವರ್ಷಗಳಿಂದ ನಿಮ್ಮ ಕುಟುಂಬಕ್ಕೆ 45 ವರ್ಷಗಳಿಂದ ಇದೇ ಮುಸ್ಲಿಂ ಸಮುದಾಯ
ಒಂದ್ ಸೈಡ್ ವೋಟಿಂಗ್ ಮಾಡಿ ನಿಮ್ಮನ್ನ ಗೆಲ್ಸತ್ತಲ್ಲ, ಅದರ ಋಣನ ತೀರ್ಸಿದ್ ನಿಮ್ಮ ಮಗನ್ನ ನಿಲ್ಲಿಸ್ಬಿಟ್ಟು ನಾಮಿನೇಷನ್ ಹೋಗ್ಬಿಟ್ಟು ಇವ್ರು 2 ದಿನ ಮುಂಚೆ ಅಲ್ಲಿ ಹೋಗ್ಬಿಟ್ಟು ನಾಮಿನೇಷನ್ ಅನ್ನ ಸಲ್ಲಿಸ್ತಾರಲ್ಲ, ಅದು ಆಂಟಿ ಪಾರ್ಟಿ ಆಕ್ಟಿವಿಟಿ ಆಗಲ್ವಾ? ಈ ತರ ಎಷ್ಟಂತ ಹೇಳಿ ನಾನು. ಇಲ್ಲಿ ಮುಸ್ಲಿಂ ನಾಯಕ ಅಬ್ದುಲ್ ರಜಾಕ್ ಅವರು ಮುಸ್ಲಿಂ ಧರ್ಮಗುರುಗಳ ರೀತಿಯಲ್ಲಿ ಕೂತ್ಕೊಂಡು ಮಾತನಾಡಿದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ತಲಾಕ್ ಅಂತ ಹೇಳುವಂತಹ ಮಾತುಗಳನ್ನು ಅವರು ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಈ ರೀತಿಯಾದಂತಹ ಧರ್ಮದ ಧಾರ್ಮಿಕ ವಿಚಾರಗಳನ್ನು ರಾಜಕೀಯದ ವಿಚಾರಕ್ಕೆ ತರಬೇಕಾದಂಥ ಅವಶ್ಯಕತೆ ಇದೆಯಾ ತಮ್ಮ ಆಕ್ರೋಶವನ್ನು ಹೊರಹಾಕೋದಕ್ಕೆ ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ. ಆದರೆ ಇಲ್ಲಿ ಸೇಫ್ ಆಗ್ತಾರಾ ಜಮೀರ್ ಅನ್ನುವಂಥದ್ದು, ಯಾವಾಗ ಇಂತಹ ಸುದ್ದಿಗೋಷ್ಠಿಗಳಾಗ್ತಾ ಇದ್ದಾವೆ, ಇಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ ಮತ್ತು ಎಚ್ಚರಿಕೆಗಳನ್ನು ಪಾಸ್ ಮಾಡ್ತಾ ಇದ್ದಾರೆ, ಇದರ ಮೂಲಕವಾಗಿ ಜಮೀರ್ ಅವರು ಸೇಫ್ ಆಗ್ತಾರಾ? ಜಮೀರ್ ಅಹಮದ್ ಖಾನ್ ವಿರುದ್ಧ ಈಗಾಗಲೇ ಹೈಕಮಾಂಡ್ಗೇನೋ ವರದಿ ಹೋಗಿದೆ, ಅವರ ವಿರುದ್ಧ ವರದಿ ಕಳಿಸಲಾಗಿದೆ. ಹೇಗೆ ಅಬ್ದುಲ್ ಜಬ್ಬಾರ್ ಅವರ ವಿರುದ್ಧ ಮತ್ತು ನಜೀರ್ ಅಹಮದ್ ಅವರ ವಿರುದ್ಧ ವರದಿ ಹೋಗಿದೆಯೋ ಅದೇ ವರದಿಯಲ್ಲಿ ಜಮೀರ್ ಅವರ ವಿರುದ್ಧವೂ ಕೂಡ ವರದಿ ಹೋಗಿದೆ ಅನ್ನೋಂಥದ್ದು ಕಾಂಗ್ರೆಸ್ನ ಉನ್ನತ ಮೂಲಗಳು, ಖಚಿತ ಮೂಲಗಳು ಹೇಳ್ತಾ ಇರುವಂತಹ ಮಾಹಿತಿ. ಹೀಗಿರುವಾಗ ವರದಿ ಆಧಾರದ ಮೇಲೆ ಕ್ರಮ ಕೈಗೊಳ್ಳುತ್ತಾ ಹೈಕಮಾಂಡ್, ಅವರಿಬ್ಬರ ವಿರುದ್ಧ ಕ್ರಮ ಕೈಗೊಂಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಜಮೀರ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಹಮದ್ ರೀತಿಯಲ್ಲಿ ಕ್ರಮ ಆಗತ್ತಾ? ಅವರಿಬ್ಬರ ಮೇಲೆ ಏನು ಕ್ರಮ ಆಗಿದೆಯಲ್ಲ ಅದೇ ಸ್ವರೂಪದಲ್ಲಿ ಕ್ರಮ ಆಗತ್ತಾ? ವೋಟ್ ಬ್ಯಾಂಕ್ ಛಿದ್ರಗೊಳ್ಳುವ ಕಾರಣಕ್ಕೆ ನೋಟಿಸ್ಗಷ್ಟೇ ಇದೆಲ್ಲ ಸೀಮಿತ ಆಗುತ್ತಾ? ಯಾಕಂದ್ರೆ ಅಲ್ಲಿ ಬಹಳ ಪರ್ಟಿಕ್ಯುಲರ್ ಆಗಿ ರಜಾಕ್ ಅವರು ಹೇಳ್ತಾ ಇದ್ದಂತಹ ಮಾತುಗಳನ್ನು ನಾವು ಗಮನಿಸಿದ್ವಿ. ಉಲಮಾಗಳ ಸಭೆಯನ್ನ ಕರಿತಿದ್ದೀವಿ, ಆ ಸಮಾವೇಶದ ನಿರ್ಧಾರ ಕೈಗೊಳ್ತೀವಿ ಅನ್ನುವಂಥ ಮಾತುಗಳಿದ್ವಿ. ಇಂತಹ ಮಾತುಗಳು ವೋಟ್ ಬ್ಯಾಂಕ್ ಛಿದ್ರಗೊಳ್ಳುವಂತಹ ಭೀತಿಯನ್ನು ಸಹಜವಾಗಿಯೇ ಹುಟ್ಟಿಸುತ್ತೆ. ಹೀಗಾಗಿ ಜಮೀರ್ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೇನೆ ಕೇವಲ ಎಚ್ಚರಿಕೆಯ ಮಾತುಗಳನ್ನು ಆಂತರಿಕವಾಗಿ ಕೊಟ್ಟು ಸುಮ್ಮನಾಗ್ತಾರಾ ಕಾಂಗ್ರೆಸ್ ಹೈಕಮಾಂಡ್ನವರು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಏನೆಲ್ಲ ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಜಣ್ಣ ಅವರು ಯಾವ ಇದರಲ್ಲಿ ಹೇಳಿದಾರೆ ಗೊತ್ತಿಲ್ಲ. ಈಗ ಅದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಅವ್ರೇನು ಆರೋಪ ಅವ್ರೇನು ಮಾಡೇ ಇಲ್ಲ ಅಂತಂದರೆ ಪುನಃ ಅವ್ರಿಗೆ ಗೌರವ ಸಿಗ್ತದೆ. ಅದು ಜಾತಿ ಆಧಾರದ ಮೇಲೆ ನಾವು ಗೌರವ ಕೊಡ್ತಕ್ಕಂಥದ್ದು, ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಯಾರ್ಯಾರು ತಪ್ಪು ಮಾಡ್ತಾರೆ ಪಕ್ಷದಲ್ಲಿ ಅವ್ರಿಗೆಲ್ರಿಗೂ ಕೂಡ ತಲೆದಂಡ ಆಗ್ತದೆ. ಅದು ಸರಿ ಇಲ್ಲಪ್ಪ ಮಾಡಿರೋದು ಅವರು ಜಸ್ಟಿಫೈ ಮಾಡಿದ್ರೆ ಆಮೇಲೆ ಪುನಃ ಅವ್ರಿಗೆ ಒಳ್ಳೊಳ್ಳೆ ಹುದ್ದೆಗಳು ಸಿಗ್ತಕ್ಕಂಥ ಅವಕಾಶಗಳು ಕೂಡ ಇರ್ತದೆ. ಮುಸ್ಲಿಂ ಸಮುದಾಯ ಇರ್ಬೋದು, ಲಿಂಗಾಯತ ಸಮುದಾಯ ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, ಹಿಂದುಳಿದ ವರ್ಗದ ಸಮುದಾಯ ಇರ್ಬೋದು, SC ಸಮುದಾಯ ಇರ್ಬೋದು, ST ಸಮುದಾಯ, ಯಾವ ಸಮುದಾಯವನ್ನು ಕಡೆಗಣಿಸಂಥ ಪ್ರಶ್ನೆ ಕಾಂಗ್ರೆಸ್ದೊಳಗೆ ಇಲ್ಲೇ ಇಲ್ಲ. ಎಲ್ಲ ಸಮುದಾಯದವರು ಬೇಕು. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಬಿಟ್ಟರೆ ಕಾಂಗ್ರೆಸ್ದೊಳಗೆ ಸರ್ವ ಜನಾಂಗದ ಶಾಂತಿಯ ತೋಟ. ಹೀಗೆ ಈ ಸರ್ವ ಜನಾಂಗದ ಶಾಂತಿಯ ತೋಟ, ಈ ತೋಟದಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅನ್ನೋಂಥದ್ದು ಈಗ ಕಾಂಗ್ರೆಸ್ಸಲ್ಲಿ ಗೋಚರಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ಪುನಾರಚನೆಯ ಫೈಟ್ ನಡೀತಾ ಇದೆ. ಬೈ ಎಲೆಕ್ಷನ್ ಬಳಿಕ ಸಚಿವ ಸಂಪುಟ ಪುನಾರಚನೆ ಆಗುತ್ತಾ, ಈ ಕುತೂಹಲ ಇದ್ದೇ ಇರುವಂಥದ್ದು. ಕಾಂಗ್ರೆಸ್ನೊಳಗೆ ಪುನಾರಚನೆಯ ಕೂಗು ಕೂಡ ಇದೆ. ಪುನಾರಚನೆಗೆ ಮತ್ತೊಮ್ಮೆ ಒತ್ತಡ ಹೇರೋದಕ್ಕೆ ಹಿರಿಯ ಶಾಸಕರುಗಳು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಅವರು ಒಂದು ಸುತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮೊನ್ನೆ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಅವರು ಕೂಡ ಹೇಳಿ ಕಳಿಸಿದ್ದಾರೆ, ನೀವು ವಾಪಸ್ ಹೋಗಿ ನೋಡೋಣ, ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಹೀಗಾಗಿ KPCC ಅಧ್ಯಕ್ಷರ ಎಚ್ಚರಿಕೆಗೂ ಕೂಡ ಮಣಿಯದ ಹಿರಿಯ ಶಾಸಕರು ಮತ್ತೊಂದು ಸುತ್ತು ದೆಹಲಿಗೆ ಹೋಗೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಭೇಟಿಯಾಗಿ ಒತ್ತಡ ಹೇರುವಂತಹ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ. ಅವ್ರಿಗೆ ಗೊತ್ತಿದೆ, ಈಗ ಕಾಂಗ್ರೆಸ್ನ ಹಿರಿಯ ಶಾಸಕರುಗಳು ಕೂಡ ಅರ್ಥ ಆಗಿರೋ ಒಂದು ಸಂಗತಿ ಏನಂತ ಹೇಳಿದ್ರೆ, ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕವಾಗಿ ಅವ್ರಿಗೆ AICC ಅಧ್ಯಕ್ಷರೇ ಆಗಿದ್ದರೂ ಕೂಡ ಅವರ ಮೂಲಕವಾಗಿ ನಿರ್ಧಾರವನ್ನು ಪಡ್ಕೊಳ್ಳೋಕ್ಕಾಗಲ್ಲ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಬೇಕು. ಮೇ 4ರ ಬಳಿಕ ಬೆಂಗಳೂರಿನಲ್ಲಿ ಸಭೆ ನಡೆಸಿ ದೆಹಲಿಗೆ ಹೋಗುವಂತಹ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಮೇ 4ರ ಬಳಿಕ ಈ ಎಲ್ಲ ಸಭೆಗಳಾಗಬಹುದು, ನಂತರ ದೆಹಲಿಗೆ ಹೋಗಬಹುದು ಅಂತ ಹೇಳಿ ಸದ್ಯಕ್ಕೆ ಇರುವಂತಹ ಲೆಕ್ಕಾಚಾರ. ಆದರೆ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಳ್ತಾ ಇದ್ದಂತೆಯೇ ಸಂಪುಟ ಪುನರಚನೆ ಆಗಬೇಕು ಅನ್ನೋದು ಇವರ ಒತ್ತಡ. ಇಲ್ಲೂ ಕೂಡ ಒಂದು ಅಭಿಪ್ರಾಯ ಕಾಂಗ್ರೆಸ್ನ ಹಿರಿಯ ಶಾಸಕರಲ್ಲೂ ಕೂಡ ಇದೆ. ಅದೇನಂತ ಹೇಳಿದರೆ, ಮೊದಲು ನಾಯಕತ್ವದ ಬಗ್ಗೆ ಇತ್ಯರ್ಥ ಆಗಲಿ, ನಾಯಕತ್ವದ ಇತ್ಯರ್ಥ ಆದಾಗ ಆಟೋಮೆಟಿಕ್ ಆಗಿ ಸಂಪುಟ ಪುನರ್ರಚನೆ ಇತ್ಯರ್ಥ ಆಗುತ್ತೆ ಅನ್ನೋಂಥ ಅಭಿಪ್ರಾಯ ಕೂಡ ಇದೆ. ಶಾಸಕರುಗಳು ಏನು ಹೇಳ್ತಿದ್ದಾರೆ ಅನ್ನೋದು ತೋರಿಸ್ತಾರೆ. ನಾವು ಆಗಬೇಕು, ನಾನು ಮಂತ್ರಿ ಆಗಬೇಕು ಅಂತ ಆಸೆ, ನನ್ನ ಮಂತ್ರಿಮಂಡಲ ಆಗಬೇಕು ಅಂತ ನನಗೂ ಆಸೆ, ಆಗಬೇಕು. ನಾಯಕತ್ವ ವಿಚಾರನೂ ಗೊಂದಲದಲ್ಲಿದೆ. ಏನು ನಾಯಕತ್ವ ವಿಚಾರ? ಅದು ತೀರ್ಮಾನ ಆಯ್ತದೆ. ಎಲ್ಲ ತೀರ್ಮಾನ ಆದಾಗ ಎಲ್ಲ ತೀರ್ಮಾನ ಆಯ್ತವೆ. ತೀರ್ಮಾನ ಆಗದೆ ಯಾವುದು ತೀರ್ಮಾನ ಆಗಲ್ಲ. ತೀರ್ಮಾನ ಆದಾಗ ಎಲ್ಲ ತೀರ್ಮಾನ ಆಯ್ತವೆ. 23 ನಂತರ ನಾವು ಮತ್ತೆ ಹೋಗ್ತೀವಿ, ಭೇಟಿ ಮಾಡ್ತೀವಿ. ಅವರು ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಯಾವುದೇ ಕಾರಣ ಕೂಡ ನಿರಾಸೆ ಆಗುವಂಥ ಪ್ರಕ್ರಿಯೆ ಯಾವುದೂ ಅಲ್ಲಿ ನಡೆದಿಲ್ಲ. ಮೇ 4ರ ನಂತರ 2 ಅಥವಾ 3ನೇ ವಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮಗಿರೋ ಮಾಹಿತಿಯಂತೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಹೀಗೆ ಮೇ
2 ಅಥವಾ 3ನೇ ವಾರದಲ್ಲಿ ಪುನಾರಚನೆ ಆಗಬಹುದು ಅಂತೇಳಿ ಶಾಸಕರು ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ಬೇಕಲ್ಲ, ಅವ್ರು ಯಾವಾಗ ನಿರ್ಧಾರ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ಏನಾದರೂ ಒಂದು ಕಡೆಯಲ್ಲಿ ನಾಯಕತ್ವ ಬದಲಾವಣೆ, ಮತ್ತೊಂದು ಕಡೆ ಸಂಪುಟ ಪುನಾರಚನೆ, ಈ ಕೂಗುಗಳು ನಡೀತಿದ್ರೆ ಇತ್ತ ಮುಸ್ಲಿಂ ಸಮರ ಮುಂದುವರೆದಿರುವಂಥದ್ದು. ಇದನ್ನು ಕಾಂಗ್ರೆಸ್ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ನೋಡಬೇಕಿದೆ.